Okay, this is a formula for the Wade's rule. N plus x equal to TVA minus 12n divided by 2. TVA ಅಂದ್ರೆ total valence electrons. We know how to calculate that. And we will start with the example. ಇಲ್ಲಿ ಏನು ಕೇಳ್ತಾರೆ ಅಂದರೆ V minus x equal to clozona, nidona, arachidona, but it will be metal cluster. Instead we have studied boron clusters. The first example I am taking ruthenium 6 and CO12. ಬೇಗ ಇದ್ರದ್ದು ಅದನ್ನು ಕೌಂಟ್ ಮಾಡಿ, ಟೋಟಲ್ ವ್ಯಾಲೆನ್ಸ್ ಅಂಡ್ ಎಲೆಕ್ಟ್ರಾನ್ ಕೌಂಟ್ ಮಾಡಿ ಟೈಪ್ ಮಾಡಿ. ಐ ಹೋಪ್ ನಿಮ್ಮ ಹತ್ರ ಪಿರಿಯಾಡಿಕ್ ಟೇಬಲ್ ಇದೆ ಅನ್ಕೋತೀನಿ ನಾನು. 8 ಎಲೆಕ್ಟ್ರಾನ್ ಬರುತ್ತೆ rutheniumದು. There are 6 rutheniums. What is the count? Total count ಮಾಡಿ, not only ruthenium. 8 rutheniums are there, 6 rutheniums are there. Eight into 6 ಎಷ್ಟಾಗುತ್ತೆ? 48 ಆಗುತ್ತೆ. This one will be 48 and CO will donate 2. 18 into 2, it will be 36. Total valence electron ಎಷ್ಟಾಯಿತು? It will be 84. TV will be 84. Now we will put it in directly in our Wade's rule ಪ್ರಕಾರ ನಮಗೆ ಮಾಡೋಣ. N ಅಂದ್ರೆ ಏನು? Total number of metals. How many metals are there? 6 metals are there. 6 plus x equals to 84 minus 12 into again 6 divided by 2. ಚೆಕ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ. This will be 72 divided by 2. 84 minus 72 ಎಷ್ಟಾಗುತ್ತೆ? 12 ಆಗುತ್ತೆ. Six plus x equal to 6 ಬಂದಿದೆ. What about x? X equal to 6 minus 6 ಬರುತ್ತೆ. It will be 0. Is there any mistake I have done? 1 ಬರ್ತಾ ಇದೆಯಾ ನಮ್ಮದು? Is this same answer you are getting? Formula will be same, but calculation ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆಯಾ?
Okay, this will be the answer actually. You can check x equal to 0 ಇದ್ದಾಗ yesterday ಕ್ಲಾಸಲ್ಲಿ ನಾವು ಏನು ಮಾಡ್ತೀರಂತ v minus x equal to 0 ಇದ್ದಾಗ it will be close. ಆನ್ಸರ್ ಏನು ಬರುತ್ತೆ ಇಲ್ಲಿ ನಮಗೆ, it will be close. ಮೆಟಲ್ ಕ್ಲಸ್ಟರ್ನ ಕೇಳ್ತಾರೆ, ಸೊ ಪ್ಲೀಸ್ ಬಿ ರಿಮೆಂಬರ್ ದಟ್. ಸೊ ನೆಕ್ಸ್ಟ್ ಕ್ವಶನ್ ಏನು ಮಾಡೋಣ, Fe4 CO12 carbon 2 minus. Can anyone tell what is the valency of carbon here? ಎಷ್ಟಂತ ಕೌಂಟ್ ಮಾಡಲಿ ನಾನು ಕಾರ್ಬನ್ಗೆ? Is it 4? Is it 3, 2, 1? What I have to count? Try ಮಾಡಿ. No response ಬರ್ತಿಲ್ಲ ಇವತ್ತು ಯಾಕೋ. What I have to count for carbon? If it's CH3, it will be -1. CH2 ಇದ್ರೆ 2 minus. ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಹೇಳಿದ್ದೀನಿ ನಾನು, ರಿವಿಷನ್ ಮಾಡಿಲ್ಲ ಹಾಗೆ. If it's CH3 minus, it will be -3. ಒಂದೊಂದು H ರಿಮೂವ್ ಮಾಡ್ತಾ ಬಂದಾಗ it will be 4 minus. 4 minus ಕೌಂಟ್ ಮಾಡ್ತೀರಾ. ಸೊ 8 into 4 plus 12 into 2 plus 4. 2 minus ಇದೆ ಅಂದರೆ you have to add again 2. ಸೊ ಓವರ್ ಆಲ್ ಎಷ್ಟಾಗಿದೆ ನೋಡ್ರಿ ಕೌಂಟ್. (32 plus 24 plus 4 plus 2). Is it 62? TBA ಎಷ್ಟು ಬಂತು ಇಲ್ಲಿ? 62 ಬಂದಿದೆ. ನಾವು ಫಾರ್ಮುಲಾಲ್ಲಿ ಪುಟ್ ಮಾಡಿದ್ರೆ ಎಷ್ಟು ಬಂತು? n plus x. We have 4 metals, x. Total valence electron is a 62 minus 12 into 4 divided by 2. 48 ಆಗುತ್ತೆ this one, and 2. 14 divided by 2, 4 plus x. What will be the answer? Seven minus 4, it's 3. What is the name of that? Structure name ಏನು? This one is the arachno. ಸ್ಟ್ರಕ್ಚರ್ ಹೆಸರು ಏನು ಬರುತ್ತೆ ಅಂದರೆ ಅರಾಕ್ನೋ ಸ್ಟ್ರಕ್ಚರ್ ಬರುತ್ತೆ. ಒಮ್ಮೆ ಏನು ಮಾಡ್ತೀನಿ ಅಂದರೆ ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಯು ಹ್ಯಾವ್ ಟು ಕೌಂಟ್ ದ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ರುಥೇನಿಯಂ 5, ನೈಟ್ರೋಜನ್ ಇದೆ, CO14. ನೆಟ್ ಒಳಗೆ ಕೇಳಿದ್ದಾರೆ ಆಲ್ರೆಡಿ ದಿಸ್ ಕ್ವಶನ್. ವೈ ದಿಸ್ ಈಸ್ ಇಂಪಾರ್ಟೆಂಟ್ ಮೀನ್ಸ್ ನೈಟ್ರೋಜನ್. ಇಲ್ಲಿ ನೈಟ್ರೋಜನ್ ವ್ಯಾಲೆನ್ಸಿ ಎಷ್ಟು ತಗೋತೀರ ಅನ್ನೋದೇ ಇಂಪಾರ್ಟೆಂಟ್. ಹಿಯರ್ ಯು ಹ್ಯಾವ್ ಟು ಟೇಕ್ ವ್ಯಾಲೆನ್ಸಿ 5. ಯಾವಾಗ ವ್ಯಾಲೆನ್ಸಿ 5 ತಗೋತೀರಾ ಅಂತಂದರೆ ಮೆಟಲ್ ಎಷ್ಟಿರಬೇಕು? ನಿಯರ್ಲಿ 5 ಇರಬೇಕು, ಗ್ರೇಟರ್ ದೆನ್ ಆರ್ ನಿಯರ್ಲಿ 5. ಆವಾಗ ಮಾತ್ರ ವ್ಯಾಲೆನ್ಸಿ ಆಫ್ ನೈಟ್ರೋಜನ್ ಯು ವಿಲ್ ಟೇಕ್ ಇಟ್ ಆಸ್ 5. ರಿಮೆಂಬರ್ ದಿಸ್. ದ್ಯಾಟ್ಸ್ ವೈ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ವ್ಯಾಲೆನ್ಸಿ ಆಫ್ ನೈಟ್ರೋಜನ್ is 5, or else you have to take 3 minus ತಗೋತೀರ ಅವಾಗ. ಸೊ ಸಿಂಪಲ್ ಇದೆ, ರುಥೇನಿಯಂ ಇದೆ, ನೈಟ್ರೋಜನ್ 5 ತಗೋತೀರಾ, 14 into 2 ಮಾಡ್ತೀರಾ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ವೆಟ್ಸ್ ರೂಲ್ ಒಳಗೆ ಹಾಕಿ ಆನ್ಸರ್ ಮಾಡಿ. ಆನ್ಸರ್ ಶುಡ್ ಬಿ ನೀಡು. ಯಾವ್ದು ಬರಬೇಕಂದ್ರೆ ಇಟ್ ವಿಲ್ ಬಿ ನೀಡು. ಸೊ another example, Ruthenium 5, CO15. This is also very important. 2 minus.
ಮೆಟಲ್ ನಂಬರ್ ಚೆಕ್ ಮಾಡಿ, ಸಿಂಪಲ್ ಇದೆ ಇಲ್ಲಿ. ಹೌ ಮೆನಿ ಮೆಟಲ್ಸ್ ಆರ್ ದೇ? 5 ರೈಟ್. ಮೆಟಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇದ್ದಾಗ ವೇಲೆನ್ಸಿ 5 ತಗೋತೀರಾ ಅಷ್ಟೇ. ಅದಕ್ಕಿಂತ ಕಮ್ಮಿ ಇದ್ರೆ ಯು ಹ್ಯಾವ್ ಟು ಟೇಕ್ 3. ದಟ್ಸ್ ಇಟ್. Here metals are exactly equal to 5. That's why we are taking valency 5. And this example also very important. The reason is here I have given BH. ಇದ್ರದ್ದು ಎಷ್ಟು ಕೌಂಟ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆನ್ಸ್ ಇದೆ. ದ ರೀಸನ್ ವೈ ಕಾರ್ಬನ್ಗೆ ನಾವು BH ಅಂತಾನೂ ಕರಿಬೋದು, ಯಾಕಂದರೆ ಐಸೋಲೋಬಲ್ ಅನಾಲಜಿ ಒಳಗೆ ಬರುತ್ತೆ ಅದು. ನಾನು ಯಾವಾಗ ಐಸೋಲೋಬಲ್ ಅನಾಲಜಿ ಕಳಿಸ್ತೀನಲ್ಲ, ಯು ಕ್ಯಾನ್ ಅಗೇನ್ ಕಮ್ ಟು ಹಿಯರ್ ಆ್ಯಂಡ್ ಸಾಲ್ವ್ ದ್ಯಾಟ್ ಕ್ವಶನ್. ಟುಡೇಸ್ ಟಾಪಿಕ್ ಓನ್ಲಿ ಐಸೋಲೋಬಲ್ ಅನಾಲಜಿ. ಕಾರ್ಬನ್ಗೆ ನಾವು BH ಅಂತಾನೂ ಕರಿಬೋದು. So we will come back to this question. This question is also very important. Isolobal analogy ಮುಗಿದ್ಮೇಲೆ we will come to this. ಸೊ ಹಾಗೆ ನಾನು ಏನು ಮಾಡಿದ್ದೇನೆ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಆಲ್ರೆಡಿ ಐ ಹ್ಯಾವ್ ಗಿವನ್ ಸೋ ಮೆನಿ ಕ್ವಶನ್ಸ್ ಕ್ಲಸ್ಟರ್ಸ್ಗಳು. ಯು ಕ್ಯಾನ್ ಚೆಕ್ ಹಿಯರ್. ರುತೇನೇಮಿದೆ ಆನ್ಸರು ಕೊಟ್ಟಿದ್ದೀನಿ ನಾನು. ಕ್ವಶನ್ಸ್ ಬಂದರೆ ಇಲ್ಲಿಂದನೇ ಬರಬೇಕು, ಯಾಕಂದರೆ ಟೆಕ್ಸ್ಟ್ ಬುಕ್ಕಿಂದನೇ ಬರುತ್ತೆ, ರೆಫರೆನ್ಸ್ ಬುಕ್ಕಿಂದ. ಸೊ ಪ್ರಾಕ್ಟೀಸ್ ಮಾಡಿ. ಟೋಟಲ್ ಅನಾಲಿಸಿಸ್ ಅವು ಇದ್ದಾವೆ, ಕ್ಲೋಸು, ಸ್ಟ್ರಕ್ಚರ್ಸ್ ಆಲ್ಸೋ ದೇ ಹ್ಯಾವ್ ಗಿವನ್. ಸೊ ಬಿ ರಿಮೆಂಬರ್ ಅಬೌಟ್ ದಿಸ್. ಎಲ್ಲ ಕ್ವಶನ್ಸು ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ಮಾಡಿ. ನೆಕ್ಸ್ಟ್ we will move to the again clusters ಒಳಗೆ ಬರುತ್ತೆ. These are the clusters also. This time ಏನು ಮಾಡ್ತೀವಿ ಅಂದರೆ we have to count the total valence electron and we have to tell the which structure is this. Geometryನ ಹೇಳಬೇಕಾಗುತ್ತೆ. This is also very important. Expected question ಇಲ್ಲಿಂದ 2026ಗೆ. ಸೊ ಇಫ್ ಐ ಹ್ಯಾವ್ ಒನ್ ಮೆಟಲ್, ನನ್ನ ಹತ್ರ ಏನಾದರೂ ಒನ್ ಮೆಟಲ್ ಇತ್ತಂದರೆ ಇಲ್ಲೇ ಎಲ್ಲ ಬರೆದ್ಬಿಡೋಣ. ಇಫ್ ಐ ಹ್ಯಾವ್ ಒನ್ ಮೆಟಲ್, ಜೊಮೆಟ್ರಿ ಯಾವುದಿರುತ್ತೆ ನೋಡ್ರಿ. ಇಫ್ ಐ ಹ್ಯಾವ್ ಒನ್ ಮೆಟಲ್ ಮೀನ್ಸ್ ಇಟ್ ವಿಲ್ ಬಿ ಟೋಟಲ್ ಎಲೆಕ್ಟ್ರಾನ್ 18. ಅವಾಗ ಜೋಮೆಟ್ರಿ ಏನಿರುತ್ತೆ, ಮೋನೋಮರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್, ನನ್ನ ಹತ್ರ ನಿಕ್ಕಲ್ ಇದೆ ಅಂತ ತಿಳ್ಕೊಳ್ಳಿ, CO4. ದಿಸ್ ಈಸ್ ಅ ಮೋನೋಮರ್, ಅಂದರೆ ಓನ್ಲಿ ಒನ್ ಮೆಟಲ್ ಇದೆ ಅಂತ ಅರ್ಥ. ನಾನು ಎಕ್ಸ್ಟೆಂಡ್ ಮಾಡಿದ್ರೆ 2 ಯೂಸ್ ಮಾಡಿದೆ ಅಂದರೆ ದೆನ್ ಇಟ್ ವಿಲ್ ಬಿ 34 ಟೋಟಲ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಇದಕ್ಕೇನಂತ ಕರಿತೀವಿ ನಾವು, ಡೈಮರ್ ಅಂತ ಕರಿತೀವಿ. ಓಕೆ, ಇಟ್ ವಿಲ್ ಬಿ ಎಕ್ಸಾಂಪಲ್ಸ್ ಬರುತ್ತೆ. ಥರ್ಡ್ ಒನ್ ಯಾವುದು ಅಂದರೆ 48. ನಿಮ್ಮ ಹತ್ರ ಏನಾದರೂ ನಂಬರ್ ಆಫ್ ಮೆಟಲ್ಸ್ 3 ಇತ್ತಂದರೆ ಕ್ಯಾಲ್ಕುಲೇಷನ್ ಕ್ಯಾನ್ ಬಿ 48 ಆರ್ ಎಲ್ಸ್ 50. 48 ಒಳಗೆ ಏನು ಬರುತ್ತೆ, ಸೈಕ್ಲಿಕಲ್ ಟ್ರೈಮರ್ ಅಂತ ಬರುತ್ತೆ. ವಾಟ್ ದಿಸ್ ಒನ್, ಸೈಕ್ಲಿಕ್ ಟ್ರೈಮರ್. ಸೈಕ್ಲಿಕ್ ಟ್ರೈಮರ್ ಅಂದರೆ ಈ ಥರ ಇರುತ್ತೆ ಸ್ಟ್ರಕ್ಚರ್. ನಿಮ್ಮ ಹತ್ರ 3 ಮೆಟಲ್ ಇರುತ್ತೆ, 3 ಮೆಟಲ್ ವಿಲ್ ಬಿ ಆನ್ ಕಾರ್ನರ್. ಕ್ಯಾಲ್ಕುಲೇಷನ್ ಎಷ್ಟು ಬರಬೇಕದ್ರದ್ದು, 48. If I have 50 electron counts, then it will be acyclic. Remember this. Acyclic ಅಂದರೆ ಜಾಯಿಂಟ್ ಇರಲ್ಲ. 1 2 3. This is a structure of acyclic. ಇಲ್ಲಿಂದ CSIR ನೆಟ್ ಒಳಗೆ ಕ್ವಶನ್ ಕೇಳಿದ್ದಾರೆ. 2026. This time only they have asked from here. ಎಲೆಕ್ಟ್ರಾನ್ ಕೌಂಟ್ ಮಾಡಕ್ಕೆ ಕೊಟ್ಟಿದ್ರು, ಸೈಕ್ಲಿಕ್ ಟ್ರೈಮರ ಅವ್ರ ಅಸೈಕ್ಲಿಕ್ ಅಂತ ಕ್ವಶನ್ ಕೇಳಿದ್ರು. ಫ್ರೆಶ್ ಕ್ವಶನ್ ಇದೆ ಇಲ್ಲಿಂದ. ಫೋರ್ತ್ ಒನ್, ನಮ್ಮ ಹತ್ರ 4 ಆಟಮ್ ಇದ್ದಾಗ ವಿ ಕ್ಯಾನ್ ಹ್ಯಾವ್ 60, 62 ಆ್ಯಂಡ್ 64. 60 ಇದ್ದಾಗ ಏನಾಗುತ್ತೆ ಅಂದರೆ ದಿಸ್ ಒನ್ ವಿಲ್ ಬಿ ಟೆಟ್ರಾಹೆಡ್ರಲ್. ಸ್ಟ್ರಕ್ಚರ್ ಹೆಸರೇನು, ಟೆಟ್ರಾಹೆಡ್ರಲ್. ಸಪೋಸ್ ಏನಾದರೂ 62 ಇತ್ತಂದರೆ ಇಟ್ ವಿಲ್ ಬಿ ಬಟರ್ಫ್ಲೈ. ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದ್ದೆ ನಾನು ಬಟರ್ಫ್ಲೈ ಯಾವ ಥರ ಇರುತ್ತೆ.
This is the structure of butterfly. 64 ಇದ್ದಾಗ it will be square planar. The structure ಯಾವ್ದು ಬರುತ್ತೆ, square planar ಬರುತ್ತೆ. So next we are moving to next one. Metal ion ಏನಾದರೂ ನನ್ನ ಹತ್ರ 5 ಇತ್ತಂದ್ರೆ 5 ಇತ್ತಂದ್ರೆ there also we will be having two cases, 72 and 74. 72 ಇತ್ತಂದ್ರೆ TBP geometry ಇರುತ್ತೆ. 74 ಇತ್ತಂದ್ರೆ it will be square pyramidal. Which structure? Square pyramidal. If I have 6, obviously 6 is favorite for all. ಯಾಕಂದರೆ ಆಕ್ಟಾಹೆಡ್ರಲ್ ಇರುತ್ತೆ, ಇಲ್ಲಿ 84 ಕೌಂಟ್ ಬರ್ಬೋದು, 86 ಅಂತೂ ಬರ್ಬೋದು. 84 ಬಂದಾಗ ಇಟ್ ವಿಲ್ ಬಿ ಕ್ಯಾಪ್ಡ್ ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಕ್ಯಾಪ್ TBP ಆರ್ ಬೈ ಕ್ಯಾಪ್ಡ್ ಟೆಟ್ರಾಹೆಡ್ರಲ್. 86 ಇದ್ದಾಗ ಇಟ್ ವಿಲ್ ಬಿ ಆಕ್ಟಾಹೆಡ್ರಲ್. ರಿಮೆಂಬರ್ ದಿಸ್. ಸೊ ಇಲ್ಲಿವರೆಗೂ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದ್ದಾವೆ. ಸೊ ಅಟ್ಲೀಸ್ಟ್ ಅವ್ರು ಏನಾದರೂ ಅಡ್ವಾನ್ಸ್ ಲೆವೆಲ್ಗೆ ಏನಾದರೂ ಹೋದರೆ ದಟ್ ವಿಲ್ ಬಿ 7. ಹಿಯರ್ ಅನದರ್ ಒನ್ ವಿಲ್ ಕಮ್ 90 ಅಂತ. ಟ್ರೈಗೋನಲ್ ಪ್ರಿಸಮ್. ಇದು ಸ್ಟ್ರಕ್ಚರ್ ಏನಿರುತ್ತೆ ಅಂದರೆ ಟ್ರೈಗೋನಲ್ ಪ್ರಿಸಮ್. ಇಲ್ಲಿಂದನೂ ಕ್ವಶನ್ ಕೇಳ್ತಾರೆ 2025 ಕೇಸೆಟಳು. ಟ್ರೈಗೋನಲ್ ಪ್ರಿಸಮ್ದು ಫೇಸಸ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ರು ಅವರು. ಫೇಸ್ ನೋಡಕ್ಕೆ ಯಾವ ಥರ ಇರುತ್ತೆ ಟ್ರೈಗೋನಲ್ ಪ್ರಿಸಮ್? ಲೈಕ್ ದಿಸ್ ಒನ್. ಈ ಥರ ಇರುತ್ತೆ. ಕೌಂಟ್ ಕೇಳಿದ್ರು ಅವರು ಎಷ್ಟು ಫೇಸ್ ಇರುತ್ತೆ ಅಂತ. ದಿಸ್ ಒನ್ ಇಸ್ 1 2, ಬ್ಯಾಕ್ ಸೈಡು 3 ಇದೆ, 4 ಆ್ಯಂಡ್ 5 ಫೇಸಸ್ನ ಕೇಳಿದ್ರು. ಡೈರೆಕ್ಟ್ ಕ್ವಶನ್ ಇಲ್ಲಿಂದ ಕೇಳಲಿಲ್ಲ, ಬಟ್ ಸ್ಟ್ರಕ್ಚರ್ ವಿಷಯವಾಗಿ ಏನಾದರೂ ಕ್ವಶನ್ ಕೇಳ್ತಾರೆ. ಸೊ ಲಾಸ್ಟ್ ಒನ್ ಇಸ್ 7198 ಅಂತ ಬರುತ್ತೆ. ದ್ಯಾಟ್ ಒನ್ ಈಸ್ ಎ ಕ್ಯಾಪ್ಡ್ ಆಕ್ಟಾಹೆಡ್ರಲ್ ಅಂತ. ಸೊ ಇವೆಲ್ಲ ಸ್ಟ್ರಕ್ಚರು ನಿಮ್ಗೆ ನೆನಪುಳಿಬೇಕು. ಏನು ಕೇಳ್ತಾರೆ ಬೇಸಿಕ್ಕಿಂದ ನಿಮಗೆ ಸ್ಟ್ರಕ್ಚರ್ ಕೊಡ್ತಾರೆ, ದೆನ್ ದೇ ವಿಲ್ ಆಸ್ಕ್ ದಿ ಕ್ವಶನ್. ಜೊಮೆಟ್ರಿ ಯಾವುದಂತ ಕೇಳ್ತಾರೆ. ಸೊ ವಿ ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಫಸ್ಟ್ ಕ್ವಶನ್ ಏನಂದರೆ ನಿಮಗೆ ಇರಿಡಿಯಮ್ 4 CO12. ಹೋಪ್ ಯು ಹ್ಯಾವ್ ಪಿರಿಯಾಡಿಕ್ ಟೇಬಲ್ ಅಂತ ತಿಳ್ಕೊತೀವಿ. ಹೇಳಿ ಇದ್ರದ್ದು ಎಷ್ಟು ಕೌಂಟ್ ಬರುತ್ತೆ? ಕೌಂಟ್ ಅಷ್ಟೇ ಹೇಳಿ, ನಾ ಸ್ಟ್ರಕ್ಚರ್ ಬೇಕಾದ್ರೆ ಹೇಳ್ತೀನಿ. ಟೋಟಲ್ ವೆನ್ಸ್ ಎಲೆಕ್ಟ್ರಾನ್ ಎಷ್ಟು ಬರುತ್ತೆ ಚೆಕ್ ಮಾಡಿ ಆ್ಯಂಡ್ ಆನ್ಸರ್. You can use the table also. Iridium 4 and CO12. ಚೆಕ್ ಮಾಡಿ ಪಿರಿಯಾಡಿಕ್ ಟೇಬಲಲ್ಲಿ ಇರಿಡಿಯಮ್ ಎಲ್ಲಿ ಬರುತ್ತೆ ಅಂತ. ದೆನ್ ಯು ಕ್ಯಾನ್ ಟೆಲ್. ಸ್ಟ್ರಕ್ಚರ್ಸ್ ಕೊಟ್ಟಿದ್ದೀನಿ ನೋಡ್ರಿ, ಸ್ಟ್ರಕ್ಚರ್ಸು ಇದನ್ನು ಮಾಡಿ ಟೈಪ್ ಮಾಡಿ. ಓಕೆ, ಇಸ್ ಇಟ್ ಟೆಟ್ರಾಹೆಡ್ರಲ್? ಚೆಕ್ ಮಾಡಿ 60 ಬರ್ತಾ ಇದೆ ಅಂತ. ಇರಿಡಿಯಮ್ ಅಂದರೆ ದಿಸ್ ಒನ್ ವಿಲ್ ಬಿ 9 into 4. CO12 ಅಂದರೆ 12 into 2 ಅಂದರೆ 24. 36 plus 24 is 60. 60 ಕೌಂಟ್ ಎಲ್ಲಿ ಬರುತ್ತೆ? ಟೆಟ್ರಾಹೆಡ್ರಲ್ ಬರುತ್ತೆ. ಆನ್ಸರ್ ವಿಲ್ ಬಿ ಟೆಟ್ರಾಹೆಡ್ರಲ್. ನೆಕ್ಸ್ಟ್ ಕ್ವಶನ್. Fe4 CO12 ಕಾರ್ಬನ್ 2-. ಚೆಕ್ ಮಾಡಿ. What will be the answer?
ಇಸ್ ಇಟ್ ಬಟರ್ಫ್ಲೈ? ಎಲ್ಲಿದು ಬಟರ್ಫ್ಲೈ ಬರ್ತಾಯಿದೆ? 8 into 4 again 32, 24 plus 4. ಕಾರ್ಬನ್ ಇತ್ತಂದರೆ 4 ಇರುತ್ತೆ, ಯಾಕಂದರೆ ಕಾರ್ಬನ್ ಜೊತೆ ಯಾವುದು ಎಚ್ ಇಲ್ಲ. ಮೈನಸ್ ಇತ್ತಂದರೆ ಯು ಶುಡ್ ಆ್ಯಡ್ 2. ಸೊ ಇಟ್ ವಿಲ್ ಬಿ 62. 62 ಯಾವುದಂದರೆ ಬಟರ್ಫ್ಲೈ. ಆನ್ಸರ್ ವಿಲ್ ಬಿ ಬಟರ್ಫ್ಲೈ. ಕರೆಕ್ಟ್ ಇದೆ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಫಾರ್ ಯು. Osmium 5 CO16. What will be the answer? Last question. TBP, exactly correct. Count ಎಷ್ಟು ಬರುತ್ತೆ ಇದ್ರದ್ದು? 72. 72 ಅಂದರೆ it will be TBP. So this is how you have to count the valence electron. ಸ್ಟ್ರಕ್ಚರ್ಸ್ನ ಇದೇ ಥರ ನೀವು ನೆನ್ಪಿಟ್ಕೋಬೇಕಾಗುತ್ತೆ and you have to answer. ಸೊ ಕ್ವಶನ್ ಈ ಥರನೇ ಕೇಳ್ತಾರೆ ಇಲ್ಲಿ, ಸ್ಟ್ರಕ್ಚರ್ ಯಾವ ಥರ ಬರುತ್ತಂತ. ಸೊ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇಸ್ ಮೆಟಲ್ ಕ್ಲಸ್ಟರ್ ಒಳಗೆ ಬರುತ್ತೆ ಅದು. ಇನ್ನೂವರೆಗೂ ಟಚ್ ಮಾಡಿಲ್ಲ ಇಲ್ಲಿಂದ ಕ್ವಶನ್ಸ್, ಬಟ್ ದಿಸ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಎತ್ತರ ಪಾಯಿಂಟ್ ಆಫ್ ವ್ಯೂ ಅಂದರೆ CSR ಪಾಯಿಂಟ್ ಆಫ್ ವ್ಯೂ ಇಂದ ದಿಸ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಫ್ರಮ್ ಹಿಯರ್ ಆಲ್ಸೋ. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಹೈ ನ್ಯೂಕ್ಲಿಯಾರಿಟಿಯಲ್ಲಿ ಇಲ್ಲಿಂದ ಇದು ಮಾಡ್ತೀವಿ ನಾವು. ಸೊ ದಿಸ್ ಒನ್ ಈಸ್ ಅ ಲೋ ನ್ಯೂಕ್ಲಿಯಾರಿಟಿ. ನಿಮ್ಮ ಹತ್ರ ಮೆಟಲ್ ಏನಿರುತ್ತೆ 2 3 2 ಮೆಟಲ್ಸ್ ಇರುತ್ತೆ. ಬಾಂಡ್ ಆರ್ಡರ್ ಕೇಳ್ತಾರೆ ಇಲ್ಲಿಂದ. ವೆರಿ ಇಂಪಾರ್ಟೆಂಟ್ ಈಸ್ ಬಾಂಡ್ ಆರ್ಡರ್. Here they can ask bond order. ಸೊ MO ಡಯಾಗ್ರಾಮ್ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಏನು ಮಾಡ್ತೀರಂದ್ರೆ ಓನ್ಲಿ ಮಿಡಲ್ ಪಾರ್ಟ್ನ ನೀವು ನೆನ್ಪಿಟ್ಕೊಳ್ಳಿ. ಕ್ವಶನ್ ಯಾವ್ದು ಕೇಳಿದಾರೆ ಅದನ್ನಷ್ಟೇ ಆನ್ಸರ್ ಮಾಡಬೇಕು. ಇಫ್ ದೇ ಆಸ್ಕ್ ಕ್ಲೋಸೋ ನೀಡೋ ಅಂತ ಆಪ್ಷನ್ ಗೊತ್ತಾಗುತ್ತೆ ನಿಮಗೆ. ಇಫ್ ದೇ ಆಸ್ಕ್ ಕ್ಲೋಸೋ ನೀಡೋ ಅರೆಕ್ನೋ ಅಂತ ಇತ್ತಂದರೆ ಯು ಹ್ಯಾವ್ ಟು ಟೆಲ್ ಕ್ಲೋಸೋ ನೀಡೋ ಅರೆಕ್ನೋ. ಅಲ್ಲೇನಾದರೂ ಬಟರ್ಫ್ಲೈ ಮತ್ತು ಏನಾದರೂ ಈ ಥರ ಜೊಮೆಟ್ರಿ ಕೊಟ್ಟಿದ್ರಂದ್ರೆ ದಟ್ ವಿಲ್ ಬಿ ದ ಡಿಫ್ರೆಂಟ್. ಸ್ಟ್ರಕ್ಚರ್ ಇಸ್ ಅ ಡಿಫ್ರೆಂಟ್, ದಿ ಜೊಮೆಟ್ರಿ ಇಸ್ ಅ ಡಿಫ್ರೆಂಟ್. ಡಿಪೆಂಡ್ಸ್ ಅಪಾನ್ ವಾಟ್ ಯುವರ್ ಆಪ್ಷನ್ಸ್ ಇರುತ್ತಲ್ಲ, ದ್ಯಾಟ್ಸ್ ಡಿಫೆಂಡ್ಸ್ ಆಗುತ್ತೆ. ದೇರ್ ಯು ಹ್ಯಾವ್ ಟು ಆನ್ಸರ್. ಆಪ್ಷನ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಯಾವುದಂತ, ಡೋಂಟ್ ವರಿ. ಸೊ MO ಡಯಾಗ್ರಾಮ್ನ ನೀವು ಎಲ್ಲಿ ಮಾಡಬೇಕಂದ್ರೆ ಯು ಹ್ಯಾವ್ ಟು ನೋ ದ್ಯಾಟ್. ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದರೆ ಸಿಗ್ಮಾ ಬರುತ್ತೆ. ಸೆಕೆಂಡ್ ಒನ್ ಯಾವುದಂದ್ರೆ ದಿಸ್ ಒನ್ ವಿಲ್ ಬಿ ದ ಪೈ. ಥರ್ಡ್ ಒನ್ ಇಸ್ ಅ ಡೆಲ್ಟಾ. ಅದನ್ನೇನು ಮಾಡ್ತೀರಾ ಮೇಲೆ ರಿಪೀಟ್ ಮಾಡ್ತೀರಾ. ದಿಸ್ ಒನ್ ಇಸ್ ಅ ಸಿಗ್ಮಾ ಸ್ಟಾರ್, 5 ಸ್ಟಾರ್ ಆ್ಯಂಡ್ ಸಿಗ್ಮಾ ಸ್ಟಾರ್. ಹಾಗೆ ಸಿಂಪಲ್ ಆಗಿ ಏನು ನೆನ್ಪಿಡ್ತೀರ ಅಂದರೆ ಈ ಥರ ನೆನ್ಪಿಡ್ರಿ. 1 2 1 1 2 1 ನೆನ್ಪಿಡಿ. ಆಮೇಲೆ ಅಗೇನ್ 1 2 1. ನೀವೆಲ್ಲಿ ಏನು ಮಾಡ್ತೀರ ಅಂದರೆ ಎಲೆಕ್ಟ್ರಾನ್ ಕೌಂಟ್ ಆ್ಯಡ್ ಮಾಡ್ಕೊತ ಹೋಗ್ತೀರಾ 1 2 3 4 ಲೈಕ್. ಸೊ ಇಲ್ಲಿಂದ ಕ್ವಶನ್ ಯಾವ ಥರ ಬರುತ್ತೆ ನೋಡಿ. ಸಪೋಸ್ ನನ್ನ ಹತ್ರ D1 ಇತ್ತಂದರೆ ಇಟ್ ವಿಲ್ ಬಿ ಸಿಂಗಲ್ ಬಾಂಡ್. D2 ಕೇಸ್ ಬಂದರೆ ಇಟ್ ವಿಲ್ ಬಿ ಡಬಲ್ ಬಾಂಡ್. D3 ಇತ್ತಂದರೆ ಟ್ರಿಪಲ್ ಬಾಂಡ್ ಇರುತ್ತೆ ಅಂತ ಅರ್ಥ.
ನಂತರ ಮೆಟಲ್ ನಡುವೆ ಟ್ರಿಪಲ್ ಬಾಂಡ್ ಇದೆ ಅಂತ ಅರ್ಥ. D3 ಬಂದಾಗ D4 ಬಂದರೆ ಇಟ್ ವಿಲ್ ಬಿ ಕ್ವಾಡ್ರಫೋಲ್, ಅಂದರೆ ನನ್ನ ಹತ್ರ 4 ಬಾಂಡ್ ಇದೆ ಅಂತ ಅರ್ಥ. ಅಗೇನ್ D5 ಇತ್ತಂದರೆ ಟ್ರಿಪಲ್, D6 ಅಂದರೆ ಡಬಲ್, D7 ಬಂದರೆ ಸಿಂಗಲ್. ವಿ ವಿಲ್ ಲುಕ್ ಆಟ್ ದಿ ಎಕ್ಸಾಂಪಲ್ಸ್ ಯಾವ ಥರ ಬರುತ್ತೆ ಅಂತ ನೋಡಿ. ಫಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ReCH3 8 2-. ಸೊ ಈ ಥರ ಕ್ವಶನ್ ಕೊಡ್ತಾರೆ ನಿಮಗೆ, ಬಾಂಡ್ ಆರ್ಡರ್ ಕೇಳ್ತಾರೆ. ವಾಟ್ ದೇ ವಿಲ್ ಆಸ್ಕ್? ಬಾಂಡ್ ಆರ್ಡರ್. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟ್ ಚಾರ್ಜ್ ಕಂಡು ಹಿಡ್ಕೋಬೇಕು. ಎಷ್ಟಿದಾವೆ ಇಲ್ಲಿ? Re 2 Re ಆದೆ ರಿಹೇನಿಯಮ್ದು 2x ಬರಿತೀರಿ, ಪ್ಲಸ್ CH3 ಕ್ಯಾನ್ ಡೊನೇಟ್ -1. ಏನಿದ್ರದ್ದು ಚಾರ್ಜ್ ಏನು? ಮೈನಸ್, ಅಂದರೆ -8 ಬರ್ಕೊಳ್ಳಿ, ಈಕ್ವಲ್ಸ್ ಟು 2 ಮೈನಸ್. ಓಕೆನಾ? 2x ಈಕ್ವಲ್ಸ್ ಟು -8 ಆ ಸೈಡ್ ಕಳಿಸಿದ್ರೆ ಅಂದರೆ ಇಟ್ ವಿಲ್ ಬಿ ಏನಾಗುತ್ತೆ? -2 + 8 ಆಗುತ್ತೆ. ಸೊ ಇಟ್ ವಿಲ್ ಬಿ 6. 2x ಈಕ್ವಲ್ಸ್ ಟು 6 ಅಂದರೆ 6 ಡಿವೈಡೆಡ್ ಬೈ 2 ಆಗುತ್ತೆ. ಆನ್ಸರ್ ವಿಲ್ ಬಿ 3. ಆನ್ಸರ್ ಏನು ಬಂತಿಲ್ಲ ನಮ್ಮದು? x = 3 ಬಂದಿದೆ. ಅದರ ಅರ್ಥ ರಿಹೇನಿಯಮ್ ಮೇಲೆ ಯಾವ ಚಾರ್ಜ್ ಇದೆ? 3 ಚಾರ್ಜ್ ಇದೆ ಅಂತ ಅರ್ಥ. ಆಕ್ಸಿಡೇಷನ್ ಸ್ಟೇಟ್ ನಾವು ಕಂಡುಹಿಡಿದ್ವಿ, ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಈ ಥರ ಕಂಡುಹಿಡಿತಿದ್ವಿ ನಾವು. ಸೊ ರಿಹೇನಿಯಮ್ ಎಲ್ಲಿದೆ ಅಂತ ಚೆಕ್ ಮಾಡಿ. ರಿಹೇನಿಯಮ್ ವಿಲ್ ಕಮ್ ಆನ್ Mn ಫ್ಯಾಮಿಲಿ, ಈ ಫ್ಯಾಮಿಲಿ ಒಳಗೆ ಬರುತ್ತೆ. ಸೊ ವಾಟ್ ಈಸ್ ಎಲೆಕ್ಟ್ರಾನ್ ಕೌಂಟ್? D5s2. ಕೌಂಟ್ ಏನು ಬರುತ್ತೆ? D5s2. ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ರಿಮೂವ್ 3 electrons. ದ್ಯಾಟ್ ಮೀನ್ಸ್ D4. 4 ಎಲೆಕ್ಟ್ರಾನು D4 ಹತ್ರ ಇರೋದು. ಯು ಕ್ಯಾನ್ ಚೆಕ್ ಇಯರ್. D4 ಇದ್ದಾಗ ಕ್ವಾಡ್ರಫೋಲ್ ಅಂತ ಬಂದಿದೆ, ಅಂದರೆ 4 ಬಾಂಡ್ ಇದೆ ಅಂತ. ನೀವೇನು ಮಾಡ್ತೀರಾ? MO ಡಯಾಗ್ರಾಮ್ಗೆ ಹೋಗ್ತೀರಾ. ವಿ ಹ್ಯಾವ್ ಟು ಫಿಲ್ 1 2 3 4 5 6 7 8. ದಿಸ್ ಒನ್ ಈಸ್ ದ ಮಿಡ್ ಲೈನ್. ಯಾಕಂದರೆ ಮೇಲೆ ಎಲ್ಲ ಏನು ಬರುತ್ತೀವೋ ಸ್ಟಾರ್ ಮಾರ್ಕ್. ದಿಸ್ ಒನ್ ಈಸ್ ಸಿಗ್ಮಾ ಪೈ ಡೆಲ್ಟಾ, ಡೆಲ್ಟಾ ಸ್ಟಾರ್, ಪೈ ಸ್ಟಾರ್ ಆ್ಯಂಡ್ ಸಿಗ್ಮಾ ಸ್ಟಾರ್. ಸೊ ಆರ್ಡರ್ ನೋಡಿ, ಬಾಂಡ್ ಆರ್ಡರ್ ಎಷ್ಟು ಬಂತಿಲ್ಲಿ? 1 2 3 4. ದ್ಯಾಟ್ ಮೀನ್ಸ್ ಬಾಂಡ್ ಆರ್ಡರ್ ಏನು ಬಂತು ನಿಮ್ದಿಲ್ಲಿ? 4 ಅಂತ ಬಂದಿದೆ. ಇಲ್ಲಿಂದ ಈ ಥರನೇ ಕ್ವಶನ್ ಕೇಳ್ತಾರೆ. ದಿಸ್ ಕ್ವಶನ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಷ ಏನಾದರೂ ಇಲ್ಲಿಂದ ಕ್ವಶನ್ ಟಚ್ ಮಾಡಿದರೆ ಫಸ್ಟ್ ಎಕ್ಸಾಂಪಲ್ ಇಲ್ಲಿಂದಾನೇ ಕೇಳಬೇಕು. ದಿಸ್ ಒನ್ ಈಸ್ ಅ ಫೇಮಸ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಾಂಡ್ ಆರ್ಡರ್ ವಿಲ್ ಬಿ 4. ಅದೇ ಥರ ನಾನು ಏನು ಮಾಡಿದ್ದೇನೆ, ಇಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಆಲ್ರೆಡಿ. ದಿಸ್ ಈಸ್ ಅ ಕ್ವಶನ್. ದೇ ಹ್ಯಾವ್ ಗಿವನ್ 4 ಬಾಂಡ್ಸ್ ಆದೆ. ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ, ಹೌ ಟು ಡೂ ದ್ಯಾಟ್. ರಿಹೇನಿಯಮ್ 2 CH3 6 8 ತಗೊಳ್ಳಿ, 2 ಮೈನಸ್ ಇದೆ. ಇದ್ರದ್ದು ಏನು ಮಾಡ್ಬೇಕು ನೀವು? ಬಾಂಡ್ ಆರ್ಡರ್ ಕೇಳ್ತಾರೆ ಕ್ವಶನ್. ಫಸ್ಟ್ ಏನು ಮಾಡಬೇಕು? ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡಬೇಕು ನೀವು, ಮೆಟಲ್ ಮೇಲೆ ಯಾವುದಿದೆ ಅಂತ. ಸೊ ಫಸ್ಟ್ ಏನು ಮಾಡ್ತಾರೆ? 2x ಈಕ್ವಲ್ಸ್ ಟು ಮೈನಸ್ ಎಷ್ಟಿದಾವೆ ನಮ್ಮ ಹತ್ರ? CH3 ಕ್ಯಾನ್ ಡೊನೇಟ್ ಮೈನಸ್, ಸೊ -8 ಇದೆ. 2 ಮೈನಸ್. ಸೊ ಇಲ್ಲಿಂದ ಏನು ಮಾಡ್ತಾರೆ? ಎಕ್ಸ್ನ ಫೈಂಡ್ ಔಟ್ ಮಾಡ್ತಾರೆ ಅಷ್ಟೇ. 2 + 8 ಆಗುತ್ತೆ, -8 ಅಂದರೆ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಇಟ್ ವಿಲ್ ಬಿ 6. x ಡಿವೈಡೆಡ್ ಬೈ 2 ಇತ್ತಂದರೆ ಇಟ್ ವಿಲ್ ಬಿ 3. ಸೊ ಪರ್ ಆಟಮ್ ಮೇಲೆ ಏನಾಗಿದೆ? ರಿಹೇನಿಯಮ್ ಹತ್ರ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲಿನೂ ಏನಿದೆ? +3 ಆಕ್ಸಿಡೇಷನ್ ಸ್ಟೇಟ್ ಇದೆ ಟೋಟಲ್ ಆಗಿ. ಸೊ ನೀವೇನು ಮಾಡಬೇಕು? ಡಿ ಎಲೆಕ್ಟ್ರಾನ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿ ಇಲ್ಲಿ ಡಿ ಎಲೆಕ್ಟ್ರಾನ್ ಎಷ್ಟು ಇರ್ತಾವಂತ. ರಿಹೇನಿಯಮ್ ಹತ್ರ ಯು ಕ್ಯಾನ್ ಚೆಕ್. D5s2 ಬರುತ್ತೆ, ಇಟ್ ವಿಲ್ ಬಿ D5s2.
D5 ಎಷ್ಟು ಇಂದ ಎಷ್ಟು ಎಲೆಕ್ಟ್ರಾನ್ ತೆಗಿತೀರಾ? 3 ಎಲೆಕ್ಟ್ರಾನ್ you have to remove. That means it will be D4 case. So ಇದು ಎಷ್ಟಾಯಿತು? 1 rhenium ಆಯಿತು. So another rhenium also is there. That is also D4. So ನಿಮ್ಮ ಹತ್ರ ಟೋಟಲ್ ಎಲೆಕ್ಟ್ರಾನ್ ಎಷ್ಟಾಯಿತು? D4 ಇಟ್ಸ್ 8 electrons. 8 electrons ಎಲ್ಲಿ ಹೋಗ್ತೀರಾ ಅಂದರೆ ನೀವು, ನಾನು ಆಲ್ರೆಡಿ ಕಲಿಸಿದ್ದೇನಲ್ಲ, 1 2 1 1 2 1. This one is the middle line, sigma, pi and delta. Delta star, pi and sigma. 8 electrons ನ ಫಿಲ್ ಮಾಡಿ. 1 2 3 4. ಕೆಳಗೆ ಬರಬೇಕು, ಮೇಲೆ ಹೋಗಲ್ಲ. ಪೇರಿಂಗ್ ಮಾಡ್ಬೇಕು ಫಸ್ಟ್, ಆಮೇಲೆ ಅಗೇನ್ 4 5 6 7 8. 8 ಎಲೆಕ್ಟ್ರಾನ್ನ ಏನು ಮಾಡಿದ್ದೀನಿ? ಫಿಲ್ ಮಾಡಿದ್ದೀನಿ. ಸೊ ನಾವು ಯು ಕ್ಯಾನ್ ಚೆಕ್ 1 ಆರ್ಡರ್ 2 3 4. MOT ಒಳಗೆ ಇದೇ ಥರ ಹೇಳ್ಕೊಟ್ಟಿದ್ದೀನಿ ನಾನು. ಎಷ್ಟು ನಿಮ್ಮ ಪೇರಿಂಗ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇರುತ್ತೆ, ಬಾಂಡ್ ಆರ್ಡರ್ ಬರುತ್ತೆ. ಸಪೋಸ್ ನನ್ನ ಕ್ವಶನ್ ಏನಂದರೆ ನಿಮಗೆ, ಇಫ್ ಇಟ್ಸ್ 8 ಎಲೆಕ್ಟ್ರಾನ್ ಬಂತಂದರೆ ಈ ಥರ, ನನ್ನ ಹತ್ರ 10 ಎಲೆಕ್ಟ್ರಾನ್ಸ್ ಬಂದರೆ ವಾಟ್ ವಿಲ್ ಬಿ ದ ಬಾಂಡ್ ಆರ್ಡರ್? 10 ಎಲೆಕ್ಟ್ರಾನ್ ಬಂದರೆ ವಾಟ್ ವಿಲ್ ಬಿ ದ ಬಾಂಡ್ ಆರ್ಡರ್? ಆನ್ಸರ್ ಮಾಡಿ. ಕೆಮಿಕಲ್ ಬಾಂಡಿಂಗ್ ನೆನಪಿದ್ದವ್ರಿಗೆ ಆನ್ಸರ್ ಮಾಡ್ತೀರಾ ಈಸಿಯಾಗಿ. ಇಸ್ ಇಟ್ 5 or 3? ಆಪ್ಷನ್ is it 5 or 3? ಸೊ ದೀಸ್ ಆಲ್ ಆರ್ ಬಾಂಡಿಂಗ್ ಆರ್ಬಿಟಲ್ಸ್. ಮೇಲೆ ಹೋದ್ರೆ ಏನಾಗುತ್ತೆ? ದೀಸ್ ಆರ್ ಸ್ಟಾರ್ ಮಾರ್ಕ್ ಇದೆ, ಆಂಟಿ ಬಾಂಡಿಂಗ್. ಆಂಟಿ ಬಾಂಡಿಂಗ್ ಒಳಗೆ ಎಲೆಕ್ಟ್ರಾನ್ ಹೋದಂಗೆ ಏನು ಮಾಡ್ಬೇಕು ನೀವು? ಮೈನಸ್ ಮಾಡ್ತಾ ಹೋಗ್ತೀರಾ. ಸೊ ನನ್ನ ಕ್ವಶನ್ ಏನಂದರೆ ಇಟ್ ವಿಲ್ ಬಿ 10. ಕರೆಕ್ಟಾ? 10 ಎಲೆಕ್ಟ್ರಾನ್ ಫಿಲ್ ಮಾಡಿದ್ವಿ. ಸೊ ಸ್ಟಾರ್ ಮಾರ್ಕ್ ಒಳಗೆ ಎಲೆಕ್ಟ್ರಾನ್ ಹೋಗಿದೆ ಅಂದರೆ ಎಷ್ಟು ಎಲೆಕ್ಟ್ರಾನ್ ಹೋಗಿದೆ? 2 ಎಲೆಕ್ಟ್ರಾನ್ ಹೋಗಿದೆ ಅಂದರೆ ಯು ಹ್ಯಾವ್ ಟು ಕ್ಯಾನ್ಸಲ್ 2 electrons. ಸೊ ಬಾಂಡ್ ಆರ್ಡರ್ ವಿಲ್ ಬಿ 3. ಮರಿಬೇಡಿ, ಕೆಮಿಕಲ್ ಬಾಂಡಿಂಗ್ ಪ್ರಾಪರ್ಟಿ ಇದೆ. ಪ್ಲೀಸ್ ರಿಮೆಂಬರ್ ದಿಸ್ ಕ್ವಶನ್. 5 ಬರಲ್ಲ, ಇಟ್ ವಿಲ್ ಬಿ 3. ಸೊ ಅದೇ ಥರ ನೀವು ಎಷ್ಟು ಎಲೆಕ್ಟ್ರಾನ್ ಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಟ್ ಮೈನಸ್ ಆಗ್ತಾ ಹೋಗುತ್ತೆ. ರಿಮೆಂಬರ್ ದಿಸ್ ಕ್ವಶನ್. ಯು ಕ್ಯಾನ್ ಚೆಕ್ ಹಿಯರ್ ಆಲ್ಸೋ. ಇವನ್ನೆಲ್ಲ ಸಾಲ್ವ್ ಮಾಡಿ, PDF ಒಳಗೆ ಏನು ಕೊಟ್ಟಿರ್ತೀನಿ ಅವನ್ನೆಲ್ಲ ಸಾಲ್ವ್ ಮಾಡಿ ಕ್ವಶನ್ಸ್ನ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಚೆಕ್ ಮಾಡಿ D3 ಬರುತ್ತಾ ಇಲ್ವಾ ಅಂತ. ಇಲ್ಲಿ D5 ಬರುತ್ತಾ ಇಲ್ಲ ಚೆಕ್ ಮಾಡಿ. ಅಗೇನ್ ಹಿಯರ್ ಆಲ್ಸೋ D3. ಬಟ್ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಬೈ ಹಾರ್ಟ್ ಮಾಡೋಕ್ಕಿಂತ ನೀವು ಕ್ವಶನ್ ನೋಡೋಕ್ಕಿಂತ ಒಂದ್ಸತಿ ಕಾನ್ಸೆಪ್ಟ್ ಕಲ್ತ್ಬಿಡಿ. ನೋ ಫಿಯರ್. ಅವ್ರು ಏನು ಬೇಕಾದ ಕ್ವಶನ್ ಕೊಡಲಿ ನೀವು ಮಾಡೋಕ್ಕೆ ಬರುತ್ತೆ ಅವಾಗ. ಹಿಯರ್ ದೇ ಹ್ಯಾವ್ ಗಿವನ್ CP ಅಂದರೆ ಎಷ್ಟು? -1. ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ -1. CH2PH ಇದೆ, ಇಟ್ ವಿಲ್ ಆಲ್ಸೋ ಡೊನೇಟ್ -1. ಚಾರ್ಜ್ ಯಾವ್ದು ಬರುತ್ತೆ? -1. ಕ್ವಶನಿಂದ ನೀವು ಕಾನ್ಸೆಪ್ಟ್ನ ಕಲಿತೀರಿ. NMe2, ದಿಸ್ ಒನ್ ಈಸ್ ಅ ನ್ಯೂಟ್ರಲ್, ದಿಸ್ ಈಸ್ ಆಲ್ಸೋ ನ್ಯೂಟ್ರಲ್, ದಿಸ್ ಒನ್ ಈಸ್ -1, ನ್ಯೂಟ್ರಲ್, -1. ಯು ಕ್ಯಾನ್ ಚೆಕ್ ಇಟ್ ಎಷ್ಟು ಬರುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಮೆಟಲ್ ಕ್ಲಸ್ಟರ್ಸ್. ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ಐಸೋಲೋಬಲ್ ಅನಾಲಜಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. KSET 2025 ಅಲ್ಲಿ ಕ್ವಶನ್ ಕೇಳಿದ್ದಾರೆ, ಐಸೋಲೋಬಲ್ ಅನಾಲಜಿ ಅಂತ. ಸೊ ಇಲ್ಲಿ ಏನೇನು ನೆನ್ಪಿಡ್ಬೇಕಂದ್ರೆ ನೀವು ಯಾವ ಥರ ನೆನ್ಪಿಡ್ತೀರಾ ಅಂತಂದರೆ, ಸಪೋಸ್ ಇಫ್ ಐ ಹ್ಯಾವ್ಸ್, ನನ್ನ ಹತ್ರ ಏನಾದರೂ 18 ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಳಿ ಮೆಟಲ್ ಕ್ಲಸ್ಟರ್ ಒಳಗೆ.
it will be equals to 8 electrons. If I have 17 electrons, it will be also equals to 7 electrons. If I have 6 electron, then it will be 6 electron. ಅದೇ ಥರ ಕಂಟಿನ್ಯೂ ಆಗುತ್ತೆ. ಇಟ್ ವಿಲ್ ಬಿ 5 electron. ನಿಮಗೆ ಎಲೆಕ್ಟ್ರಾನ್ ಕೌಂಟ್ ಮಾಡಕ್ಕೆ ಬರಬೇಕಿಲ್ಲಿ. ದಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ CH2 ಎಕ್ಸಾಂಪಲ್ ತೊಗೋತೀನಿ. ನನ್ನ ಹತ್ರ CH2 ಇದೆ. ನೀವೇನು ಮಾಡ್ತೀರ ಇಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ನ ಕೌಂಟ್ ಮಾಡಬೇಕು. ವಾಟ್ ಇಸ್ ದ ವೆಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್? ಇಟ್ಸ್ ಅ 4. ಹೆಚ್ಚಿದೇನು ವೆಲೆನ್ಸ್ ಎಲೆಕ್ಟ್ರಾನ್ ಬರುತ್ತೆ 4 + 2, ಇಟ್ ವಿಲ್ ಬಿ 6. ದಿಸ್ ಇಸ್ ಹೌ ಯು ವಿಲ್ ಕೌಂಟ್. ಇಫ್ ಐ ಹ್ಯಾವ್ ನನ್ನ ಹತ್ರ CH2 ಇದೆ ಅಂತ ತಿಳ್ಕೊಳ್ಳಿ, CH3 ಅಂತ, then what will be the answer? This one is a 4 + 3, it will be 7. Correct? ನನ್ನ ಹತ್ರ BH3 ಇದೆ. What will be the answer for this? ಫಸ್ಟ್ ನಿಮ್ಗೆ ಗೊತ್ತಿರಬೇಕು ವೆಲೆನ್ಸ್ ಎಲೆಕ್ಟ್ರಾನ್ ಏನಂತ. ದಿಸ್ ಒನ್ ಇಸ್ ಅ ಪ್ಯೂರ್ ಬೇಸಿಕ್ ವೆಲೆನ್ಸ್ ಎಲೆಕ್ಟ್ರಾನ್. ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೀನಿ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್. 4, 5, 6, 7. ದಿಸ್ ಒನ್ ಈಸ್ ಅ 3. ಬೋರಾನ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ 3 + 3. ಆನ್ಸರ್ ವಿಲ್ ಬಿ 6. ವಾಟ್ ಅಬೌಟ್ BH2? ವಾಟ್ ಅಬೌಟ್ BH? ಆನ್ಸರ್ ಮಾಡಿ ಬೇಗ. Three plus 2, it will be 5, it will be 4. ಕರೆಕ್ಟಾ? ನಾವು ಆಗಲೇ ಒಂದು ಕ್ವಶನ್ ಕೇಳಿದ್ದೆ ನಿಮಗೆ. ಅವ್ರು ಏನು ಮಾಡಿದ್ರು ಅಂದ್ರೆ ಅಲ್ಲಿ BH ಕೊಟ್ಟಿದ್ರು, ರೈಟ್? BH is nothing but isolubal energy of carbon. Why? ಕಾರ್ಬನ್ ವೆಲೆನ್ಸಿ ಎಷ್ಟು? 4 ಬರುತ್ತೆ. ನೀವು BH ಕೌಂಟ್ ಮಾಡಿದ್ರೆ ಏನು ಬರುತ್ತೆ? 4 ಬರುತ್ತೆ. ದಿಸ್ ಇಸ್ ಆನ್ಸರ್. ಹೌ ಯು ಹ್ಯಾವ್ ಟು ಆನ್ಸರ್. ನಾವು ಕಾರ್ಬನ್ಗೆ ಏನಂತ ಕರಿಬೋದು? BH ಅಂತ ಕರಿಬೋದು. ಸಪೋಸ್ ನನ್ನ ಹತ್ರ CH ಇದೆ, ವಿಚ್ ಒನ್ ಆಫ್ ದಿ ಕರೆಕ್ಟ್ ಹೇಳಿ? ಇಸ್ ಇಟ್ BH2 ಆರ್ BH3 ಆರ್ BH? ಯಾವ್ದು ಮ್ಯಾಚ್ ಆಗುತ್ತೆ ಇದಕ್ಕೆ? CH ಅಂದ್ರೆ ಏನು? ದಿಸ್ ಒನ್ ಇಸ್ ಅ 4 + 1. ಆನ್ಸರ್ ಇಸ್ 5. ಕರೆಕ್ಟಾ? ಹಿಯರ್ ಆಲ್ಸೋ ಇಟ್ ಶುಡ್ ಮ್ಯಾಚ್. 3 + 2, this one is a 5. 3 + 3, it is a 6. 3 + 1, it's a 4. So A is the correct answer. ಓಕೆನಾ? ಇದಕ್ಕೇನಂತ ನಾವು ಈಗ ಕರಿತೀವಿ ಅಂದರೆ, ಏನಾದರೂ ಮಿಕ್ಸ್ ಕ್ವಶನ್ ಏನಾದರೂ ಬಂತಂದರೆ, ಎಸ್ಟರ್ಡೇ ವಿ ಹ್ಯಾವ್ ಸ್ಟಡಿಡ್ B5H10 ಈ ಥರ ಕ್ವಶನ್ ನೋಡಿದ್ವಿ ನಾವು. ಅವ್ರು ಏನು ಮಾಡ್ತಾರಂದರೆ ಎಕ್ಸ್ಟ್ರಾ ಏನು ಮಾಡ್ತಾರಂದರೆ ಕಾರ್ಬನ್ ಆ್ಯಡ್ ಮಾಡಿಬಿಡ್ತಾರೆ ಕಾಂಪ್ಲೆಕ್ಸ್ ಒಳಗೆ. ಅವಾಗ ನೀವು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಕಾರ್ಬನ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇಟ್ಸ್ ನಥಿಂಗ್ ಬಟ್ BH. ಕಾರ್ಬನ್ ಅಂದರೆ ಏನು? ಇಟ್ಸ್ ನಥಿಂಗ್ ಬಟ್ BH. ಸಪೋಸ್ ನನ್ನ ಹತ್ರ CH ಇತ್ತಂದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ BH2 ಅಂತ. ಸೊ ದಿಸ್ ಒನ್ ಇಸ್ ಅ B5H11. ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು ಈಗ. ಇಟ್ ನಥಿಂಗ್ ಬಟ್ B6H12. ವಾಟ್ ಇಸ್ ದ ಸ್ಟ್ರಕ್ಚರ್ ಹೇಳಿ? ಇಸ್ ಇಟ್ ಕ್ಲೋಸೋ, ನೀಡೋ, ಅರೆಕ್ನೋ? 6 ಮೈನಸ್ ಬಂದರೆ ಯಾವ ಆನ್ಸರ್ ಬರುತ್ತೆ? ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು, ಫಸ್ಟ್ ಯು ಹ್ಯಾವ್ ಟು ರೈಟ್ ಸೇಮ್. ಎಲ್ಲ ಹೈಡ್ರೋಜನ್ ಏನು ಮಾಡ್ತೀರಿ? ಮೈನಸ್ ಮಾಡ್ತೀರಾ. 6 ಮೈನಸ್ ಅಂದರೆ ದಿಸ್ ಒನ್ ಈಸ್ ಅರೆಕ್ನೋ. ಆನ್ಸರ್ ಏನು ಬರುತ್ತೆ? ಅರೆಕ್ನೋ ಬರುತ್ತೆ. ಓಕೆ, ದಿಸ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ, ಕಾರ್ಬೋರೇನ್ ಅಂತ ಕರೀತಾರೆ ಇದಕ್ಕೆ. ಕಾರ್ಬೋರೇನ್ ಅಂದರೆ ನಾನು ಜಸ್ಟ್ ಕಾರ್ಬನ್ ಆ್ಯಡ್ ಮಾಡಿದ್ದೀನಿ ನಿಮ್ಮ ಕ್ಲಸ್ಟರ್ ಒಳಗೆ.
Carbon is nothing but BH unit. So we will back to our question now. So this is all about the right side. 8 electron, 6 electron, ನಾವು ಏನೇನು ಕೌಂಟ್ ಮಾಡಿದ್ವಲ್ಲ, this is all about this one. Next one, ಲೆಫ್ಟ್ ಸೈಡ್ ಬರ್ದಿದ್ದಲ್ಲ, that is about metal cluster. ಕೌಂಟ್ ಮಾಡಿದನ, ವಾಟ್ ಇಸ್ ದ ಆನ್ಸರ್ ಬರುತ್ತೆ ಹೇಳಿ. ಕೌಂಟ್ ದಿ ಎಲೆಕ್ಟ್ರಾನ್ಸ್, ಎಷ್ಟು ಕೌಂಟ್ ಬರುತ್ತೆ ಹೇಳ್ರಿ. ಸಿಂಪಲ್ ಇದೆ. ವೈ ಯು ಆರ್ ಟೇಕಿಂಗ್ ದಿಸ್ ಮಚ್ ಟೈಮ್? ಎಲೆಕ್ಟ್ರಾನ್ ಕೌಂಟ್ ಹೇಳಿ ನನಗೆ. Fe is 8, CO ಅಂದರೆ ಎಷ್ಟು 4 ಅಂದರೆ ದಿಸ್ ಇಸ್ ಆಲ್ಸೋ 8, 16 ಬರಬೇಕಿದು, ದಿಸ್ ಒನ್ ಇಸ್ 16. CO ಅಂದರೆ 9, 1 ಕಾರ್ಬನ್ 2 ಡೊನೇಟ್ ಮಾಡುತ್ತೆ ಅಂದರೆ 6, ಇಟ್ ವಿಲ್ ಬಿ 15. Fe ಅಂದರೆ ಅಗೇನ್ 8 ಪ್ಲಸ್ 10 ಎಷ್ಟು ಬರುತ್ತೆ, 18 ಬರುತ್ತೆ. ವಾಟ್ ಅಬೌಟ್ ದಿಸ್ ಒನ್, MnCO5, ಇದ್ರದ್ದು ಆನ್ಸರ್ ಹೇಳಿ. What about this one? That's why I have told yesterday only, periodic table ಇಟ್ಕೊಂಡು ಕೊಂಡ್ಕೊಳ್ಳಿ ಅಂತ. What is the answer for this MnCO5? Mn is nothing but 7. 7 plus 10 is nothing but 70. Nickel is 10 plus 8. That means 80. So this is all about the left column. ಈಗೇನು ಕಲ್ತ್ವಿ ನಾವು, ಲೆಫ್ಟ್ ಕಾಲಮ್ ಕಲ್ತ್ವಿ. ಸೊ ಇವ್ನ ಏನು ಮಾಡ್ಬೇಕೀಗ, 18 ಎಲೆಕ್ಟ್ರಾನ್ ಇಟ್ ವಿಲ್ ಮ್ಯಾಚ್ ವಿತ್ 8 ಎಲೆಕ್ಟ್ರಾನ್ಸ್. 18 ಎಲೆಕ್ಟ್ರಾನ್ ವಿಲ್ ಮ್ಯಾಚ್ ವಿತ್ 8 ಎಲೆಕ್ಟ್ರಾನ್. ನನ್ನ ಕ್ವಶನ್ ಏನಂದರೆ ನಿಮಗೆ, CH4 ಯಾವ ಆಪ್ಷನ್ ಜೊತೆ ಕೌಂಟ್ ಆಗುತ್ತೆ ಹೇಳ್ರಿ, ಮ್ಯಾಚ್ ಆಗುತ್ತೆ. CDE. CH4ದು ಎಲೆಕ್ಟ್ರಾನ್ ಕೌಂಟ್ ಮಾಡಿ, it should match with left side. Check the answer. Simple calculation again. C andre ಏನು 4, hydrogens 4 means 8. 8 is matching with 18 and 18. Why? Already ಕಲಿಸಿದೆ ನಿಮಗೆ. 8 is analog with 18. So another question, which of the followings are analogous ಅಂತ ಕೇಳ್ತೀನಿ. ಅನಲಬಲ್ ಅಂದರೆ ಸೇಮ್ ಎಲೆಕ್ಟ್ರಾನ್ ಫ್ರೇಮ್ ಇರುತ್ತೆ, ಸ್ಟ್ರಕ್ಚರ್ ಮೇ ನಾಟ್ ಡಿಫ್ರೆಂಟ್, ಸ್ಟ್ರಕ್ಚರ್ ಡಿಫ್ರೆಂಟ್ ಇರ್ಬೋದು, ಬಟ್ ಎಲೆಕ್ಟ್ರಾನ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ನನ್ನ ಹತ್ರ CH2 ಇದೆ, ಸಿಲಿಕಾನ್ H2 ಇದೆ, ಆ್ಯಂಡ್ FeCO4, BH2 ಆ್ಯಂಡ್ CH. ಎಲ್ಲ ಎಲೆಕ್ಟ್ರಾನ್ ಕೌಂಟ್ ಮಾಡಿ, ವಿಚ್ ಒನ್ ಈಸ್ ದಿ ಅನಲೋಬಲ್ ಕಾಂಬಿನೇಷನ್ ಹೇಳಿ. A, B, C, D and E. Anyone matching? ಯಾವುದಾದ್ರು ಮ್ಯಾಚ್ ಆಗ್ತಾ ಇದೆಯಾ?
What about this one? Carbon is 4. 4 plus 2 is 6. Silicon, again carbon family only. 4 plus 2 is nothing but 6. Fe 8 plus CO4 andre 8. This one is a 16. BH2, boron is 3 plus 2 is nothing but 5. Carbon 4 plus 1, 5. Now you can match. This is also 6, this is also 6, this is also 16. A, B, C matching. D ಮತ್ತು E matching ಆಗ್ತಾ ಇದೆ. Both are analogous. Correct. A and B is matching with C. Correct answer. So now we will directly move to the KSET question. Question ಏನು ಕೇಳಿದ್ರಂದ್ರೆ it will be CO, CO3 and Fe. At least ಇದನ್ನಾದರೂ ಬುಕ್ಸ್ ಒಳಗೆ ಸಾಲ್ವ್ ಮಾಡಿ ಆನ್ಸರ್ ಮಾಡಿ. Don't neglect this. Are respectively isolobal with you can start. Don't wait for the option ಬರೆಯುವಾಗ wait ಮಾಡಬೇಡಿ. Okay, go ahead. Which one is the correct? Respectively ಅಂತ ಹೇಳಿದಾಗ 1 and 2 ಕೊಟ್ಟಿದ್ದಾರೆ ಅಂದರೆ 1 has to match with 1, 2 has to match with 2. That's why they have given respectively. Suppose respectively ಕೊಟ್ಟಿಲ್ಲ ಅಂದರೆ you can choose whichever option. What will be the answer? At least ಎಲ್ಲರೂ ಆನ್ಸರ್ ಮಾಡ್ತೀರ ಅನ್ಕೊಂತೀನಿ ನಾನು. Only 3 came. ಬೇಗ ಬೇಗ ಮೇಲಿನ ಕೌಂಟ್ ಮಾಡಿ ಕೆಳಗೆ ಮ್ಯಾಚ್ ಮಾಡಿ. That's it. Nothing else. If you think you can do in examination, that is a worst thing. You have to try now itself. ನನಗೆ ಬರುತ್ತೆ ಅಂತ ಬಿಡಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡಿ ಬೇಗ. What about CO and CO3? This one is a 9. 9 plus 6 is 15. 8 plus 8 is nothing but 16. Correct? ನೀವು 15 ಮತ್ತು 16 ಮ್ಯಾಚ್ ಮಾಡಬೇಕು. ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ. ಐ ವಿಲ್ ಗೋ ವಿತ್ ಆಪ್ಷನ್ ಎ. ಸಿ ಪ್ಲಸ್ ಎಚ್ ಅಂದರೆ 4 ಪ್ಲಸ್ 5 ಅಂದರೆ ಇದು ಇಟ್ ವಿಲ್ ಬಿ 5. 4 ಪ್ಲಸ್ 6 ಅಂದರೆ ಇಟ್ ವಿಲ್ ಬಿ 4 plus 2 ಅಂದರೆ it will be 6. So 5 is matching with what? 15 and 6 is matching with 16. Then option number A is correct. Isolobal analogy ಮೇಲೆ ಕ್ವಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಕ್ಲಸ್ಟರ್ ಮೇಲೆ ಐಸೋಲೋಬಲ್ ಅನಾಲಜಿ ಮೇಲೆ ಎರಡರೊಳಗೆ ಒಂದಂತೂ ಫಿಕ್ಸ್ ಕ್ವಶನ್ ಇದೆ. ಡೋಂಟ್ ನೆಗ್ಲೆಕ್ಟ್ ದಿಸ್ ಟೈಪ್ ಆಫ್ ಕ್ವಶನ್. CSR ನೆಟ್ ಒಳಗೆ ಎವ್ರಿ ಇಯರ್ ಕೇಳ್ತಾರೆ, KSET ಒಳಗೂ ಕೇಳ್ತಾರೆ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂದರೆ ದಿಸ್ ಕ್ವಶನ್. 2 minutes, ಲಾಸ್ಟ್ 2 minutes. ನನ್ನ ಹತ್ರ CH3 ಇದೆ, MnCO5 ಈ ಥರನೂ ಕ್ವಶನ್ ಕೊಡ್ಬೋದು. ಫ್ರೇಮ್ ವರ್ಕ್ ಏನು ಬೇಕಾದರೂ ಇರಲಿ, ಯು ಕ್ಯಾನ್ ಕೌಂಟ್ ಹಿಯರ್. ಎಷ್ಟಾಗುತ್ತೆ ಕೌಂಟ್ ನೋಡ್ಕೊಳ್ಳಿ. Carbon plus 3 ಅಂದರೆ 4 plus 3 is nothing but 7. Here also Mn is 7 plus 10.
is nothing but 17. ಇದನ್ನು ನಾವು ಈ ಥರನೂ ಬರೀಬೋದು, CS3 and CS3. ಯಾಕಂದರೆ both are same, right? You can write it like this also. ಇದನ್ನು ಈ ಥರನೂ ಬರೀಬೋದು, MnCO5 and MnCO5. This is also isolable. This is also isolable. ಎಲ್ಲ ಮ್ಯಾಚಿಂಗ್ ಆಗ್ತಾ ಇದೆ. ಚೆಕ್ ಮಾಡಿ, this one is a 17, 17. 17 will match with 7. All are isolable analogy. ಈ ಥರ ಕ್ವಶನ್ಸ್ ಕೊಟ್ಟರೆ ಈ ಥರ ಮಾಡಬೇಕು. ಇಸ್ ದಿಸ್ ಕ್ಲಿಯರ್? ದಿಸ್ ಕ್ವಶನ್ ಜಸ್ಟ್ ಮ್ಯಾಚಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಸಪೋಸ್ CO4 and CO4 ಕೌಂಟ್ ಮಾಡಿದ್ರದ್ದು, this one is a 9 plus 8 is nothing but 17. This is also 17. This is also isolable of this one. ಎಲೆಕ್ಟ್ರಾನ್ ಕೌಂಟ್ ಮಾಡೋದು ಐಸೋಲೇಬಲ್ ಅನಾಲಜಿ ಇದು ಮಾಡೋದು ಅಷ್ಟೇ, ನಥಿಂಗ್ ಎಲ್ಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ಕ್ವಶನ್ ಕ್ಲಿಯರ್ ಆಯ್ತಾ? ಇಸ್ ದಿಸ್ ಕ್ಲಿಯರ್ ಕ್ವಶನ್? ಎಲ್ಲತ್ರೂ ಎಲೆಕ್ಟ್ರಾನ್ ಕೌಂಟ್ ಮಾಡಿ ಆನ್ಸರ್ ಮಾಡೋದಿಲ್ಲ ಅಷ್ಟೇ. ಫೈನಲ್, this one is a FeCO4 isolable of oxygen. Again this one is isolable of NH. This one is isolable of CH2. This one is BH. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈ ಥರದ ಎಲೆಕ್ಟ್ರಾನ್ ಕೌಂಟ್ ಎಷ್ಟು ಬರುತ್ತೆ ಚೆಕ್ ಮಾಡಿ. ದಿಸ್ ಒನ್ ಇಸ್ 8 plus 8 is nothing but 16. This is a 6. This is also 6. This is also 6. This is also 6. ಆಟಮ್ನ ಚೇಂಜ್ ಮಾಡ್ತಿದ್ದೀನಿ, ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗಿದೆ ಸೇಮ್ ಇದೆ. ಸೊ ಆಲ್ ಆರ್ ಐಸೋಲೇಬಲ್. Hope everything is clear. Now you can attempt that question. ಆಗಲೇ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆಲ್ಲ ಆ ಕ್ವಶನ್ನ ಅಟೆಂಪ್ಟ್ ಮಾಡಿ. ಇಲ್ಲಿ ಆಲ್ರೆಡಿ ಕ್ವಶನ್ ಕೊಟ್ಟಿದ್ದೀನಿ, ಎಲ್ಲಾದ್ರದ್ದು ಎಲೆಕ್ಟ್ರಾನ್ ಕೌಂಟ್ ಮಾಡಿ. ಇದನ್ನು ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಓವರ್. ಫ್ರಮ್ ದ ಫಾಲೋಯಿಂಗ್ ಐಸೋಲೇಬಲ್ ಅನಾಲಜಿ ಪಿಕ್ ಟ್ರೂ ಫಾಲ್ಸ್ ಸೀರೀಸ್. ಎಲ್ಲ ಎಲೆಕ್ಟ್ರಾನ್ ಕೌಂಟ್ ಮಾಡ್ತೀರಾ, you have to choose A, B, C ಅಂತ ಚೆಕ್ ಮಾಡಬೇಕಷ್ಟೆ. ಓಕೆ, ಟುಡೇ ಕ್ಲಾಸ್ ಒಳಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್, ಆರ್ ಎಲ್ಸ್ ವಿ ವಿಲ್ ವೈಂಡ್ ಅಪ್.